ಶ್ರೀ ಗುರುಭ್ಯೋ ನಮಃ. ಅನುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 129ನೇ ಗದ್ಯ ಭಾಗವನ್ನು ಈಗ ನೋಡಬೇಕು. ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಂ ಸುಖಂ ಅಂತೇನು ಕಾಠಕೋಪನಿಷತ್ತಿನ ಮಾತಿದೆ. ಅಲ್ಲಿ ಪ್ರತಿಪಾದಿತವಾದದ್ದು ಜ್ಞಾನಿಯ ಸುಖ ಅಲ್ಲ, ಹೊರತು ಸುಖ ಸ್ವರೂಪನಾದ ಪರಮಾತ್ಮ ಅನ್ನೋದನ್ನು ಹಿಂದೆ ಪ್ರತಿಪಾದನೆ ಮಾಡಿದರು. ಆಚಾರ್ಯರು ಅನುಭಾಷ್ಯದಲ್ಲಿ ಮುಖ್ಯತಃ ಸರ್ವಶಬ್ದ ಇಚ್ಛೆ ವಾಚ್ಯ ಏಕೋ ಜನಾರ್ದನ ಅಂತ ಹೇಳಿದ್ದೇನಿದೆ, ಏಕ ಎಂಬ ಶಬ್ದದ ಸಾರ್ಥಕ್ಯವನ್ನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ತದೇತದಿತಿ ಮನ್ಯಂತೆ ಅಂತ ಕಾಠಕೋಪನಿಷತ್ತಿನ ಮಾತೇನಿದೆ, ಅಲ್ಲಿ ನಾವು ತತ್ ಶಬ್ದದಿಂದ ಸ್ವೀಕಾರ ಮಾಡಬೇಕೇನನ್ನ ಅಂತ ಒಂದು ಜಿಜ್ಞಾಸೆ. ಅದಕ್ಕೆ ಏಕಂ ರೂಪಂ ಇತಿ ಪ್ರಾಕ್ ಪ್ರಕೃತ ಪರಾಮರ್ಶ ಇತಿವ, ಏಕಂ ರೂಪಂ ಬಹುಧಾ ಯಃ ಕರೋತಿ ಅಂತ ಹಿಂದೆ 12ನೇ ಮಂತ್ರದಲ್ಲಿ ಕಂಡು ಬಂದಿದೆ. ಈಗ ನಾವು ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಂ ಸುಖಂ ಎಂಬಲ್ಲಿ 14ನೇ ಮಂತ್ರದಲ್ಲಿ ನೋಡ್ತಾ ಇರುವುದು ಆ ತತ್ ಏತದ್ ಎಂಬ ಸರ್ವನಾಮ ಶಬ್ದಗಳೇನಿವೆ ಅವು ಹಿಂದೆ ಬರುವುದನ್ನು ಹೇಳ್ತವೆ, ನಮಗೆಲ್ಲ ಗೊತ್ತಿದೆ. ಹಿಂದೆ ಬಂದದ್ದು ಆ ಏಕಂ ರೂಪಂ ಎಂಬಲ್ಲಿ ಬಂದಂಥ ಬ್ರಹ್ಮವೇ. ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ ಅಂತ ಅಲ್ಲಿ ಕಾಣಿಸುವ ಮಾತು. ಪರಮಾತ್ಮ ಏಕನಾಗಿದ್ದಾನೆ, ಎಲ್ಲರನ್ನೂ ಹಿಡಿತದಲ್ಲಿಟ್ಕೊಂಡಿದ್ದಾನೆ. ಸರ್ವಭೂತಾಂತರಾತ್ಮ, ಎಲ್ಲ ಜೀವಿಗಳ ಅಂತರ್ಯಾಮಿಯಾಗಿದ್ದಾನೆ. ಅನೇಕ ರೂಪಗಳನ್ನು ತಾಳಬಲ್ಲವನು. ಅಂಥ ಪರಮಾತ್ಮನನ್ನು ಯಾರು ಹೃದಯ ಕಮಲದಲ್ಲಿ ಕಾಣ್ತಾರೋ ತಮ್ಮ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾಹ ತೇಷಾಂ ಸುಖಂ ಶಾಶ್ವತಂ ನೇತರೇಶಾಂ. ಹೃದಯ ಕಮಲದಲ್ಲಿ ಆತನನ್ನು ಕಾಣುವವರಿಗೆ ಶಾಶ್ವತವಾದ ಸುಖ ಅಂತ ಹೀಗೆ ವರ್ಣನೆ ಬಂದಿದೆ. ಹೀಗೆ 12ನೇ ಮಂತ್ರದಲ್ಲಿ ಏಕಂ ರೂಪಂ ಅಂತ ಏನು ಬಂದಿದೆ, ಪ್ರಾಕ್ ಅಂದರೆ ಹಿಂದೆ ಅಂತ ಅರ್ಥ. ಹಿಂದೆ ಅಂದರೆ 12ನೇ ಮಂತ್ರದಲ್ಲಿ ಅಲ್ಲಿ ಪ್ರಕೃತವಾದ ಪರಮಾತ್ಮನ ರೂಪವನ್ನು ತಥೇತತೆ ಎಂಬ ಮಂತ್ರದಲ್ಲಿ ಪರಾಮರ್ಶೆ ಮಾಡಿದ್ದಾರೆ. ಅಥವಾ ಇನ್ನೂ ಒಂದು ಅಭಿಪ್ರಾಯವೂ ಅಲ್ಲಿದೆ. 12ನೇ ಮಂತ್ರ ಮತ್ತು 14ನೇ ಮಂತ್ರಗಳ ಬಗ್ಗೆ ಈಗ ನಾವು ನೋಡಿದ್ವಿ. ಅದರ ನಡುವೆ 13ನೇ ಮಂತ್ರ ಒಂದಿದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮ್ಮ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾಹ ತೇಷಾಂ ಶಾಂತಿ ಶಾಶ್ವತಿ ನೇತರೇಶಾಂ. ಪರಮಾತ್ಮ ನಿತ್ಯರಲ್ಲಿ ನಿತ್ಯ, ಎಲ್ಲ ಚೇತನರಲ್ಲಿಯೂ ಅತ್ಯಂತ ಮುಖ್ಯ ಚೇತನ. ಬಹುಜನರು, ಅನೇಕ ಜನರು ಈ ಸಂಸಾರದಲ್ಲಿ ಏನಿದ್ದಾರೆ ಅವರಲ್ಲಿ ಈತ ಏಕ ಮುಖ್ಯ. ಏಕೆ ಮುಖ್ಯಾನ್ಯ ಕೇವಲಾಹ ಅಂತ. ಯೋ ವಿದಧಾತಿ ಕಾಮಾನ್, ಎಲ್ಲರ ಕಾಮನೆಗಳನ್ನು ಈಡೇರಿಸುವವನು ಅವನೇ. ಅವನನ್ನು ಯಾರು ಜ್ಞಾನಿಗಳು ತಮ್ಮ ಹೃದಯ ಕಮಲದಲ್ಲಿ ಕಾಣ್ತಾರೋ ತೇಷಾಂ ಶಾಶ್ವತಿ ಶಾಂತಿ, ಅವರಿಗೆ ಶಾಶ್ವತವಾದ ಶಾಂತಿ ದೊರೆಯುತ್ತದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ 12ನೇ ಮಂತ್ರದಲ್ಲಿ ಪರಮಾತ್ಮನನ್ನ ಹೃದಯ ಕಮಲದಲ್ಲಿ ಕಾಣುವವರಿಗೆ ಶಾಶ್ವತವಾದ ಸುಖ ಅಂತ ಹೇಳ್ತಾರೆ. 13ನೇ ಮಂತ್ರದಲ್ಲಿ ಪರಮಾತ್ಮನ ಹೃದಯ ಕಮಲದಲ್ಲಿ ಕಾಣುವವರಿಗೆ ಶಾಶ್ವತವಾದ ಶಾಂತಿ ಅಂತ ಹೇಳಿದ್ದಾರೆ. ಅಂತೂ 12ನೇ ಮಂತ್ರದಲ್ಲಿಯೂ 13ನೇ ಮಂತ್ರದಲ್ಲಿಯೂ ಏಕ ಎಂಬ ಶಬ್ದದ ಪ್ರಯೋಗ ಇದೆ. ಅದನ್ನು ನಾವು 14ನೇ ಮಂತ್ರದಲ್ಲಿ ತತ್ ಏತತ್, ಆ ಪರಮಾತ್ಮನೇ ಇವನು ಎಂಬುದಾಗಿ ತಗೊಳ್ಬೇಕು. ಹೀಗೆ ಏಕೋ ಬಹುನಾಮಿತಿ ಸನ್ನಿಹಿತತ್ವಂವಾ, ಸನ್ನಿಹಿತ ಅಂದರೆ ಸಮೀಪದಲ್ಲಿರುವುದು ಅಂತ ಅರ್ಥ. ತತ್ ಏತತ್ ಎಂಬ ಮಂತ್ರದಿಂದ ಯಾರನ್ನು ತಗೊಳ್ಬೇಕು? ಅನಿರ್ದೇಶ ಪರಮ ಸುಖ ಯಾವುದದು ಅಂದರೆ ಜ್ಞಾನಿಯ ಸುಖ ಅಲ್ಲ. ಜ್ಞಾನಿಯ ಸುಖದ ಬಗ್ಗೆ ವರ್ಣನೆ ಇರುವುದು 12ನೇ ಮಂತ್ರದಲ್ಲಿ, ತದೇತದಿತಿ ಮನ್ಯಂತೆ ಇರುವುದು 14ನೇ ಮಂತ್ರದಲ್ಲಿ. ಹೀಗೆ ಜ್ಞಾನಿಯ ಸುಖ 12ನೇ ಮಂತ್ರದಲ್ಲಿರೋದನ್ನು 14ನೇ ಮಂತ್ರದಲ್ಲಿ ತಗೊಳ್ಳುವುದು ಹೇಗೆ? ಯಾಕೆಂದರೆ 13ನೇ ಮಂತ್ರದಲ್ಲಿ ಪರಮಚೇತನಾದಂಥ ಪರಮಾತ್ಮನ ವರ್ಣನೆ ಇದೆ.
ಆದ್ದರಿಂದ ಅವನನ್ನೇ ಅಲ್ಲಿ ಸ್ವೀಕಾರ ಮಾಡಬೇಕು, ಹೊರತು ಬೇರೆ ಯಾರನ್ನು ಕೂಡ ಸ್ವೀಕರಿಸಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ವಾಕ್ಯದ ಅರ್ಥಗಳನ್ನು ನೋಡೋಣ. ಅತ್ರ ಏಕ ಇತ್ಯುಕ್ತಿ, ಅಣುಭಾಷ್ಯದಲ್ಲಿ ಆಚಾರ್ಯರು ವಾಚ್ಯ ಏಕೋ ಜನಾರ್ದನ ಅಂತ ಹೇಳಿರುವುದೇನಿದೆ, ಆ ಏಕ ಎಂಬ ಮಾತು ಸೂಚಯಿತು, ಹೀಗೆ ಸೂಚನೆ ಮಾಡಲಿಕ್ಕಾಗಿ. ಏನು ಸೂಚನೆ ಮಾಡಲಿಕ್ಕಾಗಿ ಅಂದರೆ ತದೇತದಿತಿ ಶ್ರುತವು, ತದೇತದಿತಿ ಎಂಬ ಕಾಟಕೋಪನಿಷತ್ತಿನ 14ನೇ ಮಂತ್ರದಲ್ಲಿ ಏನನ್ನ ಪರಾಮರ್ಶೆ ಮಾಡ್ಕೋಬೇಕು, ತತ್ ಏತದ ಎಂಬ ಸರ್ವನಾಮ ಶಬ್ದಗಳಿಂದ ಏನನ್ನು ತಗೊಳ್ಬೇಕು ಅಂದರೆ ಏಕಂ ರೂಪಂ ಇತಿ ಪ್ರಾಕ್ ಪ್ರಕೃತ ಪರಾಮರ್ಶ. 12ನೇ ಮಂತ್ರದಲ್ಲಿ ಏಕಂ ರೂಪಂ ಬಹುಧಾಯ ಕರೋತಿ ಎಂಬುದಾಗಿ ಏನು ಬಂತು, ಪ್ರಾಕ್ ಅಂದರೆ ಹಿಂದೆ, ಹಿಂದೆ ಅಂದರೆ 12ನೇ ಮಂತ್ರ ಅಂತ ಅರ್ಥ. ಅಲ್ಲಿ ಪ್ರಸ್ತುತ ಪ್ರಕೃತ ಅಂದರೆ ಪ್ರಸ್ತುತವಾದದ್ದು, ರೂಪ ಅಂದರೆ ಪರಮಾತ್ಮನ ರೂಪ, ಏಕಂ ರೂಪಂ ಅಂತಲೇ ಬಂದಿದೆ ಅಲ್ಲಿ. ಅಂಥದನ್ನ ತತ್ ಏತದ ಎಂಬ ಸರ್ವನಾಮ ಶಬ್ದದಿಂದ ತಗೊಳ್ಬೇಕು ಇತಿ ವಾ, ಈ ಅಭಿಪ್ರಾಯದಿಂದ. ಅಥವಾ ಏಕೋ ಬಹುನಾಮ್ ಎಂಬುದಾಗಿ 13ನೇ ಮಂತ್ರ ಏನಿದೆ ಅಲ್ಲಿ ಸನ್ನಿಹಿತರಾದ ಪರಮಾತ್ಮನ ರೂಪವನ್ನು ತಗೊಳ್ಬೇಕು, ಹೊರತು ಆ ಜ್ಞಾನಿಯ ಸುಖವನ್ನಲ್ಲಿ ತಗೊಳ್ಬಾರ್ದು. ಇದೆಲ್ಲವನ್ನು ತಿಳಿಸ್ಲಿಕ್ಕಾಗಿ ಏಕ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹೀಗೆ 14ನೇ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವವರು 13ನೇ ಮಂತ್ರದಲ್ಲಿ ಏನು ಬಂದಿದೆ ಅಂತ ನೋಡ್ಬೇಕು. ಅಲ್ಲಿ ಸನ್ನಿಹಿತವಾದ ಪರಮಾತ್ಮನ ರೂಪವೇ ಹೊರತು ಬೇರೆ ಯಾವುದು ಕೂಡ ಅಲ್ಲ ಅಂತದರ ಒಟ್ಟು ತಾತ್ಪರ್ಯ. ಈ ದೃಷ್ಟಿಯಿಂದ ಆಚಾರ್ಯರು ಏಕ ಶಬ್ದ ಪ್ರಯೋಗ ಮಾಡಿದ್ದಾರೆ. ಗೀತಾ ಪ್ರಸ್ಥಾನದಲ್ಲಿ ಹಿಂದೊಂದು ಬಾರಿ ಹೇಳಿದ್ದೆ, ಏಷ ಏಕ ಏವ ಕರೋತಿ ಇತಿ ಏಕಃ. ಎ ಅಂದರೆ ಏಕ ಅಂತ ಅರ್ಥ, ಕ ಅಂದರೆ ಕರೋತಿ ಅಂತ ಅರ್ಥ. ಎಲ್ಲರಲ್ಲೂ ಇವನೊಬ್ಬನೇ, ಸೃಷ್ಟಿಯಲ್ಲಿ ಅನೇಕ ಜನ ಇರಬಹುದು, ಆದರೆ ಕಾರ್ಯ ಮಾಡುವವನು ಮಾತ್ರ ಇವನೊಬ್ಬನೇ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಅವನೇ ಎಲ್ಲರಲ್ಲೂ ಕೂಡ ಮುಖ್ಯ. ಹೀಗೆ ಅದರ ಒಟ್ಟಾರೆ ಅಭಿಪ್ರಾಯ ಆಗಿದೆ, ಏಕ ಶಬ್ದದ ಪ್ರಯೋಗದ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.